ಗುರುಗಳ ಗುರುವಂದನ ಕಾರ್ಯಕ್ರಮವನ್ನ ಈ ಗುರುಗಳ ಸಮಾಜದಲ್ಲಿ ಒಂದು ಒಳ್ಳೆಯ ಸ್ಥಾನ ಇರುವವರು ಅಂದ್ರೆ ಅದು ಗುರುಗಳು. ಸಮಾಜವನ್ನ ಒಳ್ಳೆಯ ಮಾರ್ಗಗಳಿಗೆ ನಡೆಸಿಕೊಂಡು ಹೋಗೋರು ಯಾರು ಇದ್ರೆ ಅದು ಗುರುಗಳೆಂಬ ಕೀರ್ತಿ ಅದು ಗುರುಗಳಿಗೆ ಸಲ್ಲತಕ್ಕಂಥ ಮಾತನ್ನು ಹೇಳಬೇಕಾಗ್ತದೆ ಬಂದರೆ. ಇನ್ನೊಂದು ಕಡೆ ದಾಸರು ಹೇಳಿದ ಹಾಗೆ ಗುರುವಿನ ಗುಲಾಮನಾಗುವ ತನಕ ದೊರೆಯದನ್ನ ಮುಕ್ತಿ ಎಂಬುವ ಹಾಗೆ ನಾವು ಗುರುಗಳ ಸೇವೆಯನ್ನ ಮಾಡಬೇಕಾಗ್ತದೆ ಬಂಧುಗಳೇ. ಇನ್ನೊಂದು ಸಂದರ್ಭ ಸಮಯ ಅಭಾವ ಇರುವುದರಿಂದ ಒಂದೇ ಒಂದು ಮಾತನ್ನು ಹೇಳಿ ನನ್ನ ಭಾಷಣಕ್ಕೆ ವಿರಾಮ ಹೇಳುತ್ತಾನೆ ಬಂಧುಗಳೇ. ಜಗತ್ತಿನಲ್ಲಿ ಗಾಳಿ ಇದೆ, ಭೂಮಿ ಇದೆ. ನಾವು ಗಾಳಿಗೆ ಗಾಳಿಗಳು ಅನ್ನುವುದಿಲ್ಲ, ಭೂಮಿಗೆ ಭೂಮಿಗಳು ಅನ್ನುವುದಿಲ್ಲ, ನೀರಿಗೆ ನೀರುಗಳು ಅನ್ನುವುದಿಲ್ಲ. ಇಲ್ಲಿ ಜಗತ್ತಿನಲ್ಲಿ ನೀರು ಇದೆ, ಭೂಮಿ ಇದೆ, ಗಾಳಿ ಇದೆ, ಸೂರ್ಯ ಇದೆ. ಆದರೆ ಧರ್ಮಗಳು ಏಕೆ ಎಂಬುದಕ್ಕಂಥ ಮಾತನ್ನು ನಾವು ಈ ಸಂದರ್ಭದಲ್ಲಿ ಹೇಳಬೇಕಾಗುತ್ತದೆ. ನಾವು ಇರುವುದು ಒಂದೇ ಧರ್ಮ, ಅದು ಮಾನವೀಯತೆಯ ಧರ್ಮ. ನಮ್ಮ ಜನಮಣ್ಣ ಸರ್ ಉಪನ್ಯಾಸಕರು ಹೇಳಿದ್ರು, ಬಹಳ ಮಾರ್ಮಿಕವಾಗಿ ಹೇಳಿದ್ರು. ಧರ್ಮಗಳು ಏಕೆ? ಭೂಮಿಯಲ್ಲಿ ನೀರು ಇದೆ, ಗಾಳಿ ಇದೆ, ಸೂರ್ಯ ಇದೆ, ಆದರೂ ಧರ್ಮಗಳು ಏಕೆ? ಮಾನವೀಯತೆ ಧರ್ಮ ಇದ್ದರೆ ಒಂದು ಸಾಧ್ಯ ಅನ್ನತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಇನ್ನೊಂದು ಮಾತನ್ನು ಈಶ್ವರ ವಿದ್ಯಾಸಾಗರ್ ಅನ್ನತಕ್ಕಂಥ ಒಬ್ಬ ಶಿಕ್ಷಣ ತಜ್ಞ ಒಂದು ಮಾತನ್ನು ಹೇಳ್ತಾನೆ ಬಂಧುಗಳೇ. ಅವರು ಮೂಲತಃ ಪಶ್ಚಿಮ ಬಂಗಾಳದವರು, ಕಲ್ಕತ್ತಾದವರು. ಅವರು ರೈಲ್ವೆ ಸ್ಟೇಷನ್ನಿಂದ ಅವರ ಮನೆಗೆ ಹೋಗುವಾಗ ಹೇಳಿಕೊಂಡು ಹೋಗ್ತಾರೆ ಬಂಧುಗಳೇ. ಈಶ್ವರ ವಿದ್ಯಾಸಾಗರ್ ಅಂತಕ್ಕಂಥ ಶಿಕ್ಷಣ ತಜ್ಞರು ಶಿಕ್ಷಣವಂತ ಅನ್ನಬೇಕಾದ್ರೆ ನಾವು ಯಾರಿಗೆ ಅನ್ನಬೇಕು? ಶಿಕ್ಷಣವಂತ ಅಂತ ಒಂದು ಮಾತನ್ನು ಹೇಳ್ತಾರೆ ವಿದ್ಯಾಸಾಗರ್ ಅವರು. ಅವಾಗ ಆಗಿನ ಕಾಲದಲ್ಲಿ ರೈಲ್ವೆ ಸ್ಟೇಷನ್ನಿಂದ ತಮ್ಮ ಲಗೇಜ್ಗಳನ್ನು ತೆಗೆದುಕೊಂಡು ಹೋಗುವಾಗ 3 ಗಾಲಿ ಏನಪ್ಪ ಅಂದ್ರೆ ರಿಕ್ಷಾದಲ್ಲಿ ಹತ್ತಿಕೊಂಡು ಹೋಗ್ತಾರೆ. ಹೋಗುವಾಗ ಒಬ್ಬ ರಿಕ್ಷಾ ಮಾಲಕ 3 ಗಾಲಿ ಸೈಕಲ್ ಅಂತಂದ್ರೆ ಮನುಷ್ಯನೇ ಆ ರಿಕ್ಷಾವನ್ನು ಹೊಡಿಬೇಕಾಗ್ತದೆ ಬಂಧುಗಳೇ. ಈಗ ಟೆಕ್ನಾಲಜಿ ಬಹಳ ಮುಂದುವರೆದ್ರಿಂದ ಈಗ ನಾನಾ ತರ ಏನಪ್ಪ ಎಲೆಕ್ಟ್ರಿಕಲ್ಗಳು ಕೂಡ ಏನಪ್ಪ ಅಂದ್ರೆ ಬಂದಿದ್ದಾವೆ. ಆಗಿನ ಕಾಲದಲ್ಲಿ 3 ರಿಕ್ಷಾ ಗಾಲಿಯನ್ನ ಇವರ ವಿದ್ಯಾಸಾಗರನನ್ನ ಕರೆದುಕೊಂಡು ಹೋಗುವಂತ ಸಂದರ್ಭದಲ್ಲಿ ಒಂದು ಏನಪ್ಪ ಅಂದ್ರೆ ರೋಡ್, ಈಗಿನ ಕಾಲದಲ್ಲಿ ಏನಪ್ಪ ಅಂದ್ರೆ ರೋಡ್ ಬ್ರೇಕ್ ಅಂತೀವಲ್ಲ, ಹಾಗಾಗಿ ಒಂದು ಎತ್ತರವಾದಂತ ಒಂದು ಪ್ರದೇಶ ಬಂದಾಗ ಅವಾಗ ವಿದ್ಯಾಸಾಗರನವರು ಹೇಳ್ತಾರೆ ಬಂಧುಗಳೇ, ಅವರು ಕೂಡ ಇಲ್ಲಪ್ಪ ನೀನು ಹೇರಳಾಗ್ತೀವಿ, ನಾನು ಈ ರಿಕ್ಷಾದಿಂದ ಕೆಳಗೆ ಇಳಿತೀನಿ ಅಂತ ಹೇಳಿ ಅವರು ಕೂಡ ಇಳಿದು ರಿಕ್ಷಾ ಹೊಡೆಯೋಣ ಜೊತೆಗೆ ನಡ್ಕೊಂಡು ಸ್ವಲ್ಪ ಬರ್ತಾರೆ. ಮುಂದೆ ಬಂದ ನಂತರ ಅವರು ಕೂಡ ಈ ರಿಕ್ಷಾದಲ್ಲಿ ಕುಳಿತು ಸ್ವಲ್ಪ ಹೋಗೋದ್ರಲ್ಲಿ ವಿದ್ಯಾಸಾಗರ ಅನ್ನತಕ್ಕಂಥ ಮನಿ ಬರ್ತದ, ಅವಾಗ ಲಗೇಜ್ ಎಲ್ಲ ಇಳಿದು ಏನಪ್ಪ ಅಂತಂದ್ರೆ ಎಷ್ಟು ನಿನಗೆ ಬಾಡಿಗೆ ಅಂತ ಕೇಳಿದಾಗ ಅವ್ರು ಹೇಳ್ತಾರೆ ನನಗೆ 50 ರೂಪಾಯಿ ಹೇಳ್ತಾರೆ. ಇಲ್ಲ, ನೀನು ಬಹಳ ಹೇರನ ಪಟ್ಟಿ, ಬಹಳ ಶ್ರಮವನ್ನು ಪಟ್ಟಿ ಏನಪ್ಪ ಅಂದ್ರೆ ನನಗೆ ತೆಗೆದುಕೊಂಡು ಬನ್ನಿ, ನೀನು 50 ರೂಪಾಯಿ ಬೇಡ 100 ರೂಪಾಯಿ ತಗೋ ಅಂತ ಹೇಳ್ತಾರೆ. ಆಗ ಆಟೋ ಚಾಲಕ ಹೇಳ್ತಾನ ಬಂಧುಗಳೇ, ಇಲ್ರಿ ನನಗೆ 100 ರೂಪಾಯಿ 50 ರೂಪಾಯಿ ಸಾಕು, 100 ರೂಪಾಯಿ ಬೇಡ ಅಂತಕ್ಕಂಥ ಸಂದರ್ಭದಾಗ ಇಲ್ಲ ನೀನು ಏನಪ್ಪ ಅಂದ್ರೆ 100 ರೂಪಾಯಿ ತಗೋರಪ್ಪ ಅಂತ ಹೇಳಿದಾಗ ಅವರು ವಿದ್ಯಾಸಾಗರ ಹೇಳ್ತಾನ, ಇಲ್ಲ ನೀ ಹೆರನಾಗಿ 100 ರೂಪಾಯಿ ತೆಗೆದುಕೋ, ಇಲ್ರಿ ಬೇಡ ನನಗೆ 50 ರೂಪಾಯಿ. ಮುಂದ ಚಾಲಕ ಹೇಳ್ತಾನ, ನಾನು ಆಟೋ ಚಾಲಕನೇ ವಿನಃ ಹೌದು, ಆದ್ರೆ ಭಿಕ್ಷೆ ಬೇಡ ಮನುಷ್ಯ ನಾನು ಅಲ್ಲ ಅಂತಕ್ಕಂಥ ಮಾತನ್ನು ಬಹಳ ಅವಾಗಿನ ಆಟೋ ಚಾಲಕ ಹೇಳ್ತಾನೆ ಬಂಧುಗಳೇ, ನನಗೆ ಎಷ್ಟು ಇದೆ 50 ರೂಪಾಯಿ ಕೊಡಿ ಸಾಕು,
ನನಗ 100 ರೂಪಾಯಿ ಬೇಡ ಅಂತಕ್ಕಂಥ ಮಾತನ್ನು ಹೇಳಿದ. ಅದಕ್ಕಾಗಿ ಇವತ್ತಿನ ದಿನಮಾನದಲ್ಲಿ ಏನಪ್ಪ ಅಂತಂದ್ರೆ ಬಹಳ ಬುದ್ಧಿವಂತರಿದ್ದಾರೆ, ಆದರೆ ಹೃದಯವಂತರು ಈ ಜಗತ್ತಿನಲ್ಲಿ ಬರಬೇಕು, ಹೃದಯವಂತರು ಈ ಸಮಾಜಕ್ಕೆ ಆಗಬೇಕಂತಕ್ಕಂಥ ಮಾತನ್ನು ಹೇಳಿ ನನಗೂ ಕೂಡ ಸಮಯ ಮೊದಲೇ ಹೇಳಿದ್ರು ಗುಂಡಿಗೆ ಸರ್ ಅವರ ಒಂದು 2 ನಿಮಿಷ ಅಂದ್ರೆ ಅದಕ್ಕೂ ಕೂಡ ಇವತ್ತಿನ ಈ ಗೃಹವೃಂದ ಕಾರ್ಯಕ್ರಮದಲ್ಲಿ ಕೂಡ ನಾನು ಇಲ್ಲಿ 9-10 ನಾನು ದೇವರಿಪ್ಪರಿಗೆಯಿಂದ ನಾನು 1ರಿಂದ 8ನೇ ಕ್ಲಾಸ್ ದೇವರಿಪ್ಪರಿಗೆ 9-10 ಏನಪ್ಪ ಅಂದ್ರೆ ನಾನು ಕೂಡ ಈ ಬ್ಯಾಚಿನಲ್ಲಿ ಕಲ್ತಿದ್ದೇನೆ. ಅದಕ್ಕಾಗಿ ಏನೇ ಬರೆಯಬೇಕಂತ ನಮ್ಮ ಅಪ್ಪರ ಮಠರವರು ಹೇಳಿದಾಗ ನಾನು ಬಂದಿದ್ದೇನೆ ಬಂಧುಗಳೇ. ಅದಕ್ಕಾಗಿ ನೀವು ಏನು ಇಷ್ಟೊಂದು ಅದ್ಭುತವಾದ ಕಾರ್ಯಕ್ರಮಗಳನ್ನು ಮಾಡಿರಲ್ಲ, ನಿಮ್ಗೆ ಆಯೋಜನೆ ಮಾಡಿದವರಿಗೆ ಮತ್ತೊಮ್ಮೆ ನಾನು ತುಂಬ ಹೃದಯದ ಆದರೂ ಸ್ವಾಗತ ಹೇಳಿ ನನ್ನ